Good morning, students. The subject is Principles of Event Management. In that, third chapter is Conducting of an event. So, let us move on to the Preparing and a Planning Schedule. Here, the successful event and accomplished with the sharing responsibilities. So, creating the plan take considering the time and efforts, while preparing a plan requires the effective communication. Here we are communicate with the team members, staff of the event, or the clients from the event. Next one is the person in charge of the plan should be take time to establish a strong relationship with the vendors. So here vendors, so okay, chairs or tents or some stage instruments or photography, sounds, so decorations. So the person who are providing these goods or a services like catering services, hospitality services are being included. Voluntaries, so voluntaries ಬಂದ್ಬಿಟ್ಟು okay, they are providing their free work services to the event staff, so the person who work within the event management. Next one is spending time and establishing such relationship will guarantee rewarding and memorable event. Key components will be required, the crucial through the planning may include. So while planning and various activities or scheduling to the various activities, what are all the things we have to keep in mind? First one is there any theme for an event or tagline or a definite fields? ಸೊ ಇಯರ್ ಏನಾದರೂ ಈವೆಂಟ್ಗೆ ಏನಾದರೂ ಪರ್ಟಿಕ್ಯುಲರಾಗಿ ನೇಮ್ ಕೊಡ್ತಾ ಇದ್ದೀವಾ? ಇಲ್ಲಾಂತಂದರೆ ಫಾರ್ ಎಕ್ಸಾಂಪಲ್ ವೈಲ್ ಟೇಕ್ ಇಟ್ ಆ್ಯಸ್ ಎ ಕಾಮರ್ಸ್ ಈವೆಂಟ್ ಲೈಕ್ ವಿಸ್ಬೀಸ್ ಅಂತೀವಿ, ಇಲ್ಲಾಂತಂದರೆ ಓಕೆ ವಿಜಯೋತ್ಸವ ಅಂತೀವಿ. ಸೊ ಈ ರೀತಿ ಕೆಲವೊಂದು ಈವೆಂಟ್ಸ್ಗೆ ನೇಮ್ಸ್ ಅನ್ನೋದು ಕೊಡ್ತಾ ಇದ್ದೀವಿ. ಥೀಮ್ ಓಕೆ, ಲೈಕ್ ವಿ ಆರ್ ಡೂಯಿಂಗ್ ಸಮ್ ಕಾಮರ್ಸ್ ಫೆಸ್ಟ್ ಮೀನ್ಸ್, ಸೊ ವಿ ಆರ್ ಗಿವಿಂಗ್ ಥೀಮ್ ಲೈಕ್ ಕಾಮರ್ಸ್ activities or education increases the knowledge, education provides the knowledge. ಸೊ ಈ ರೀತಿ ಕೆಲವೊಂದು ಥಾಟ್ಸ್ ಅನ್ನೋದು ಅಲ್ಲಲ್ಲಿ ಕೆಳಗಡೆ ಹಾಕ್ತಾ ಇರ್ತೀವಿ. ನೆಕ್ಸ್ಟ್ ಒನ್ ಇಸ್ ಹೂ ವಿಲ್ ರೈಟ್ ದಿ ಸ್ಕ್ರಿಪ್ಟ್ ಫಾರ್ ದಿ ಪ್ರೋಗ್ರಾಮ್. ಸ್ಕ್ರಿಪ್ಟ್ ವಿಚ್ ವಿಲ್ ಬಿ ಇನ್ಕ್ಲೂಡ್ ಲೈಕ್ ಇಂಟ್ರೊಡಕ್ಷನ್ ಆರ್ ಸ್ಪೀಚಸ್ ಆರ್ ವೇರಿಯಸ್ ಈವೆಂಟ್ ಆ್ಯಕ್ಟಿವಿಟೀಸ್ ಲೈಕ್ ಈವೆಂಟ್ ಆ್ಯಕ್ಟಿವಿಟೀಸ್ ಲೈಕ್ ಸಮ್ ಸಾಂಗ್ಸ್ ಅನ್ನೋದು, ಇಲ್ಲಾಂತಂದರೆ ಡ್ಯಾನ್ಸಿಂಗ್ ಆರ್ ಗೇಮ್ಸ್ ಆ್ಯಕ್ಟಿವಿಟೀಸ್. ಸೊ these are all the things include in script or some ಡ್ರಾಮಾಸ್. ಸೊ ಬಿಫೋರ್ ದ ಈವೆಂಟಲ್ಲಿ ಏನಾದರೂ ಡ್ರಾಮಾಸ್ ಏನಾದರೂ ಇದ್ದರೆ ಅದರಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ, ಓಕೆ ಮೈನ್ ಪ್ಲೇಯರ್ಸ್, ಸೊ ಇಟ್ ವಿಲ್ ಬಿ ಇನ್ಕ್ಲೂಡ್. Next one is will there any entertainment slot allotted in the event like entertainment, so it increases our joys and happiness like some ಆಲ್ರೆಡಿ ಗೊತ್ತು ಮ್ಯೂಸಿಕ್ಸ್ ಆ್ಯಂಡ್ ಡ್ಯಾನ್ಸಿಂಗ್ ಅಂತ, ಅದ್ರ ಜೊತೆಯಲ್ಲಿ ಏನಾದರೂ ಮ್ಯಾಜಿಕಲ್ ಈವೆಂಟ್ಸ್ ಅನ್ನೋದು ಇಕ್ತಾ ಇರ್ತಾರೆ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್. ನೆಕ್ಸ್ಟ್ ಒನ್ is the booking done for the required service providers for the event. ಓಕೆ ಸರ್ವಿಸ್ ಪ್ರೊವೈಡರ್ಸ್ ಯಾರ್ಯಾರು ಬರ್ತಾರೆ? ಓಕೆ ಫೋಟೋಗ್ರಫರ್, ಆಡಿಯೋ ವಿಜುವಲ್ ಕನ್ಸಲ್ಟೆಂಟ್, ಸ್ಪೀಕರ್ಸ್, ಸೊ ಆರ್ಟಿಷಿಯನ್ಸ್ ಎಕ್ಸೆಟ್ರಾ ಬರ್ತಾರೆ. ನೆಕ್ಸ್ಟ್ ಒನ್ is the catering arrangement done? Or these questions should be further answer the questions like who will cater the event. ಓಕೆ ಯಾರು ಫುಡ್ ಸರ್ವಿಸಸ್ ಅನ್ನೋದು ಕೊಡ್ತಾ ಇದ್ದಾರೆ, ಸೊ ಯಾರ ಕೈಗೆ ನಾವು ಕಾಂಟ್ರಾಕ್ಟ್ ಅನ್ನೋದು ಕೊಟ್ಟಿದ್ದೀವಿ. ಓಕೆ ಆರ್ ವೆದರ್ ದೇ ಆರ್ ಸರ್ವಿಂಗ್ ಆರ್ ನಾಟ್. ಸೊ ಈವೆಂಟಲ್ಲಿ ಫುಡ್ ಅನ್ನೋದು ಸರ್ವ್ ಮಾಡ್ತಾರಾ ಇಲ್ಲಾಂತಂದರೆ ಬಫರಿಂಗ್ ಸಿಸ್ಟಮ್ ಇದೆಯಾ, ಇಲ್ಲಾಂತಂದರೆ ಓಕೆ ಸಮ್ ಸರ್ವಿಂಗ್ ಆರ್ ಪ್ರೊವೈಡೆಡ್ ಬೈ ಓನ್ ಕ್ಲೈಂಟ್ ಪೀಪಲ್ಸ್ ಆರ್ ಸಮ್ ಅದರ್ ವೇಸ್ ಏನಾದರೂ ಇದೆಯಾ ಅಂತೇಳ್ಬಿಟ್ಟು ವಿ ಹ್ಯಾವ್ ಟು ಪ್ಲ್ಯಾನ್. ನೆಕ್ಸ್ಟ್ ಒನ್ is the arrangements for the printing done? ಲೈಕ್ ಏನು ಪ್ರಿಂಟ್ ಮಾಡ್ತೀವಿ, ಕಾರ್ಡ್ಸ್, ಇನ್ವಿಟೇಷನ್ ಕಾರ್ಡ್ಸ್ ಬರುತ್ತೆ. ನೆಕ್ಸ್ಟ್ ಒನ್ ಟ್ಯಾಂಕಿಂಗ್ ಕಾರ್ಡ್ಸ್ ಕೂಡ ಬರುತ್ತೆ. ಇಸ್ ದೇರ್ ಎನಿ ಸ್ಪೆಸಿಫಿಕ್ ಲೈಸೆನ್ಸ್ ಆರ್ ಪರ್ಮಿಷನ್ ನೀಡ್ ಫಾರ್ ದಿ ಇವೆಂಟ್? ಸೊ ಲೈಸೆನ್ಸ್ ಬಂದಿದ ತಕ್ಷಣ ಓಕೆ ಲೈಸೆನ್ಸ್ ಲೈಕ್ ಆಲ್ಕೋಹಾಲ್ ಕನ್ಸಂಪ್ಷನ್, ಪರ್ಮಿಷನ್ಸ್ ಬಂದುಬಿಟ್ಟು ಲೈಕ್ ಫೈರ್ ಡಿಪಾರ್ಟ್ಮೆಂಟಿಂದ, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಆರ್ ಪೊಲೀಸ್ ಡಿಪಾರ್ಟ್ಮೆಂಟಿಂದ, ಸೆಕ್ಯೂರಿಟೀಸ್ ಲೈಕ್. ನೆಕ್ಸ್ಟ್ ಒನ್ ಮುನ್ಸಿಪಲ್ ಕಾರ್ಪೊರೇಷನ್ ಯೂಸಿಂಗ್ ದ ಪ್ರಿಮಿಸಸ್ ಆಗಿರ್ಬೋದು, ವಾಟರ್ ಯುಟಿಲೈಸೇಷನ್ಸ್ ಆಗಿರ್ಬೋದು ಆರ್ ಸಮ್ ಡಂಪಿಂಗ್ ಆಫ್ ವೇಸ್ಟೇಜಸ್ ಏನಾದರೂ ಇದ್ದರೆ, ಸೊ ಮುನ್ಸಿಪಲ್ ಕಾರ್ಪೊರೇಷನಿಂದ ವಿ ಹ್ಯಾವ್ ಟು ಗೆಟ್ ಪರ್ಮಿಷನ್ಸ್.
Next one is the communication regarding the timeline and event plan is given to the staff or a voluntaries of the event. So here activities ಅನ್ನೋದು distribute ಮಾಡಬೇಕು. So we have to plan. Next one is in case event is held outside, the company should prepare backup plans for the weather issues. So main weather issues will become big problematic in some areas. So in our regions, okay, weather issues like in summer season it will be very hot. So on that time ಅಲ್ಲಿ we have to plan to provide some ACs or a cool weathers. ನೆಕ್ಸ್ಟ್ ಇನ್ ಅದರ್ ಏರಿಯಾಸ್ ಲೈಕ್ ಏನಾದರೂ ಸ್ನೋಫಾಲ್ಸ್ ಇದ್ದರೆ ಆರ್ ಈಸ್ ದೇರ್ ಎನಿ ಕೋಲ್ಡ್ ವೆದರ್ ಇದ್ದರೆ ಸೊ ಓಕೆ ಪ್ರೊವೈಡಿಂಗ್ ಹೀಟ್ ಬಾಯ್ಲರ್ಸ್ ಅನ್ನೋದು ಕೊಡ್ತಾ ಇರ್ತಾರೆ. ಇಲ್ಲ ಅಂತಂದರೆ ಓಕೆ ಹೀಟ್ ಇನ್ಕ್ರೀಸ್ ಮಾಡೋದು ಅನ್ನೋದು ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ಒನ್ ಈಸ್ ದ ಕಂಪ್ನಿ ಶುಡ್ ಆಲ್ಸೋ ಆನ್ಸರ್ ವಾಟ್ ಟು ಡೂ ಇಫ್ ದ ಈವೆಂಟ್ ಈಸ್ ಕ್ಯಾನ್ಸಲ್ಡ್. ಸೊ is there any cancellation in the event, like okay we are planning for the future date of the event, no, okay, at that time is there any problem like any person's clients ಡೆತ್ ಆಗಿರ್ಬೋದು, ಇಲ್ಲ ಅಂತಂದರೆ ಓಕೆ ಸಮ್ ಇಶ್ಯೂಸ್ ಇಂದ ಈವೆಂಟ್ಸ್ ಏನಾದರೂ ಅಂದ್ಕೊಂಡಿರೋ ಟೈಮಲ್ಲಿ ಮಾಡದೇ ಇದ್ದರೆ ಸೊ ಅಟ್ ದಟ್ ಟೈಮ್ ದ ಕಂಪ್ನಿ ವಿಲ್ ಗೆಟ್ ಪೇಮೆಂಟ್ ಆರ್ ನಾಟ್ ಫಾರ್ ಇದು ಫ್ಯೂಚರ್ ಅಂದರೆ ಫಸ್ಟಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಫ್ಯೂಚರ್ ಈವೆಂಟ್ಗೆ. ಪ್ರಿಪ್ರೇಷನ್ಸ್ ಟೈಮಲ್ಲಿ ಓಕೆ ಸಮ್ ಎಕ್ಸ್ಪೆನ್ಸಸ್ ಅನ್ನೋದು ಆಗ್ತಾ ಇರುತ್ತೆ ಅಟ್ ದಿ ಟೈಮ್. ಸೊ ಏನಾದರೂ ಕ್ಯಾನ್ಸಲ್ ಆದ್ರೆ ಸೊ ಪೇಮೆಂಟ್ಸ್ ಅನ್ನೋದು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ವಿ ಹ್ಯಾವ್ ಟು ಡಿಸ್ಕಸ್. ಕ್ಯಾನ್ಸಲ್ ಅನ್ನೋದು ಕ್ಲೈಂಟ್ಸ್ ಮುಖಾಂತರವಾಗೂ ಆಗ್ಬೋದು, ಈವೆಂಟ್ ಮ್ಯಾನೇಜ್ಮೆಂಟ್ ಮುಖಾಂತರವಾಗೂ ಆಗ್ಬೋದು. ಸೊ ವಿ ಹ್ಯಾವ್ ಟು ಡಿಸೈಡ್ ದಟ್. ಸೊ ದೀಸ್ ಆರ್ ಆಲ್ ದ ಪ್ರಿಪ್ರೇಷನ್ಸ್ ವಿ ಹ್ಯಾವ್ ಟು ಪ್ರಿಪೇರ್. ನೆಕ್ಸ್ಟ್ ಒನ್ ಇಸ್ ಈವೆಂಟ್ ಶೆಡ್ಯೂಲ್. ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡ್ರಿ ಈವೆಂಟ್ಗೆ ಏನೇನು ಆ್ಯಕ್ಟಿವಿಟೀಸ್ ಮಾಡ್ಕೋಬೇಕು ಅಂತ. ಸೊ ಈವೆಂಟ್ ಶೆಡ್ಯೂಲ್ ಮೀನ್ಸ್ ವಿ ಹ್ಯಾವ್ ಟು planning the procedure and you writing and proposing the objective, especially with the reference with the sequence items along with the time allotted for each of the item. So here we have to ಪ್ರಿಪೇರ್ ಯಾವ ಟೈಮಲ್ಲಿ ಯಾವ ಈವೆಂಟ್ ಆ್ಯಕ್ಟಿವಿಟಿ ಅನ್ನೋದು ಕಂಡಕ್ಟ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ವಿ ಹ್ಯಾವ್ ಟು ಪ್ರಿಪೇರ್. ಇಟ್ ಇನ್ಕ್ಲೂಡ್ಸ್ ಡೇಟ್ ಆ್ಯಂಡ್ ಟೈಮ್ ಅಲಾಟ್ಮೆಂಟ್ for the each activity. Okay, different activities are arranged in sequential fashion. These avoid the confusions about the order in which the activities are expected to be performed. As a timeline are given for the each activity, each team can strictly work for those timeline. Schedule mention the opening date and closing date for the event. It is very important. Next one is if the specified slot allotted for the each activity covered in the event. So extra activities enadu cover agidre, so it is responsible for the team leads the various activities team members. So they have to prepare the internal schedules respective activities, and then the team members should complete the allotted task within the boarded time or within the given time. Next one is in event schedule there is some event date and time ಇರುತ್ತೆ, ಆಮೇಲೆ ಲೊಕೇಶನ್ಸ್ ಇರುತ್ತೆ, ಪ್ರಮೋಟರ್ಸ್ ಯಾರಾದರೂ ಇದ್ದಾರಾ, ಓಕೆ, ಆ್ಯಂಡ್ ದೆನ್ ಈವೆಂಟ್ ಆ್ಯಕ್ಟಿವಿಟೀಸ್ ಅನ್ನೋದು ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ವಿ ಟೇಕ್ ಇಟ್ ಒನ್ ಎಕ್ಸಾಂಪಲ್, ಈವೆಂಟ್ ಡೇಟ್ ಆ್ಯಂಡ್ ಟೈಮ್ಗೆ ಫಾರ್ ಎಕ್ಸಾಂಪಲ್ Jan 4, 2016ಗೆ ಏನಾದರೂ ಈವೆಂಟ್ ಡೇಟು ಓಕೆ ಸಂಡೇ ಅವತ್ತು ಕಂಡಕ್ಟ್ ಮಾಡ್ತಾಯಿದ್ದೀವಿ, ಈವ್ನಿಂಗ್ 4 o'clockಗೆ ಕಂಡಕ್ಟ್ ಮಾಡ್ತಾಯಿದ್ದೀವಿ ಅಂತ. ನೆಕ್ಸ್ಟ್ ಒನ್ ಈಸ್ ಎನಿ ಲೊಕೇಶನ್ಸ್ ಲೈಕ್ ಸಮ್ ಕಾಲೇಜಸ್ ಅಲ್ಲಿ ಇಕ್ಕೊತಾ ಇದ್ದೀವಿ ಆರ್ ಪಬ್ಲಿಕ್ ಏರಿಯಾದಲ್ಲಿ, ಇಲ್ಲ ಅಂತಂದರೆ ಓಕೆ ಸಮ್ ಕನ್ವೆನ್ಷನ್ ಹಾಲ್ಸಲ್ಲಿ ಇಕ್ಕೊತಾ ಇದ್ದೀವ, ಇಲ್ಲ ಫಾರ್ ಎಕ್ಸಾಂಪಲ್ ಕಾಲೇಜಸಲ್ಲೇ ತೋರಿಸ್ಕೊಂಡು ಲಾಂಗ್ ಬೀಚ್ ಸಿಟಿ ಕಾಲೇಜಲ್ಲಿ ಕಂಡಕ್ಟ್ ಮಾಡ್ತಾಯಿದ್ದೀವಿ ಈವೆಂಟು. ಯಾರಾದರೂ ಪ್ರಮೋಟರ್ಸ್ ಇದ್ದಾರಾ ಅಂದರೆ ಟಾಪಿಂಗ್ ಈವೆಂಟ್ ಪ್ರಮೋಟರ್ಸ್ ಇದ್ದಾರೆ, ಜಾನ್ಸನ್ ಪ್ರಾಡಕ್ಟ್ ಪ್ರಮೋಟರ್ಸ್ ಇದ್ದಾರೆ. ಸೊ ಆ ಈವೆಂಟ್ ಮೈನ್ ಈವೆಂಟ್ ಬಂದುಬಿಟ್ಟು MMA, ಓಕೆ, ಸಮ್ ಓಕೆ ಕಿಕಿಂಗ್ ಬಾಕ್ಸಿಂಗ್ ಅನ್ನೋದು ಈವೆಂಟ್ ಅನ್ನೋದು ನಾವು ಕಂಡಕ್ಟ್ ಮಾಡ್ತಾಯಿದ್ದೀವಿ ಅಂತ. ನೆಕ್ಸ್ಟ್ ಒನ್ ಈಸ್ ಆರ್ಗನೈಸಿಂಗ್ ಟೇಬಲ್ಸ್ ಆ್ಯಂಡ್ ಚಾರ್ಟ್. ಇಯರ್ ಏನು ಬರುತ್ತೆ ಆರ್ಗನೈಸಿಂಗ್ ಟೇಬಲ್ಸ್ ಆ್ಯಂಡ್ ಚಾರ್ಟ್. ಸೊ ಯಾರು ಈವೆಂಟ್ ಅಡ್ವೈಸರು, ಸೊ ಆಮೇಲೆ ಚೇರ್ಮನ್ ಯಾರು, ಈವೆಂಟ್ ಚೇರ್ಮನ್ ಯಾರು, ಓಕೆ, ಈವೆಂಟ್ ಮ್ಯಾನೇಜರ್, ಇಯರ್ ಈವೆಂಟ್ ಮ್ಯಾನೇಜರ್, ಆಮೇಲೆ ಫೈನಾನ್ಸು, ಸ್ಪಾನ್ಸರ್ಶಿಪ್, ಮಾರ್ಕೆಟಿಂಗ್, ಪ್ರಮೋಟರ್ಸು, ಲಾಜಿಸ್ಟಿಕ್, ಫುಡ್ ಆ್ಯಂಡ್ ಬಿವರೇಜ್. ಫೈನಾನ್ಸ್ ಮೀನ್ಸ್ ಬಜೆಟಿಂಗ್ ಆಫ್ ಎನ್ ಈವೆಂಟ್. ನೆಕ್ಸ್ಟ್ ಒನ್ ಇಸ್ ಸ್ಪಾನ್ಸರ್ಸ್, ಓಕೆ, ಯಾರಾದರೂ ಸ್ಪಾನ್ಸರ್ ಸ್ಪೆಸಿಫಿಕ್
ಆಗಿ ಸ್ಪಾನ್ಸರಿಂಗ್ ಮಾಡ್ತಾ ಇದ್ದಾರೆ. ಸೊ ಸ್ಪಾನ್ಸರಿಂಗ್ ಲೈಕ್ ಸಮ್ ಪ್ರಮೋಷನ್ಸ್ ಇರುತ್ತೆ. ಓಕೆ, ಫುಡ್ ಪ್ರಾಡಕ್ಟ್ಸ್ ಪ್ರಮೋಷನ್ಸ್ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಇಲ್ಲ ಅಂತಂದರೆ ಓಕೆ ಸಮ್ ನೀವು ಆಲ್ರೆಡಿ ನೋಡ್ತಾ ಇರ್ತೀರ ಎಂಟರ್ಟೈನ್ಮೆಂಟ್ ಈವೆಂಟ್ಸಲ್ಲಿ ನೀವು ಆಲ್ರೆಡಿ ನೋಡ್ತಾ ಇರ್ತೀರ. ಲೈಕ್ ಸ್ಪಾನ್ಸರ್ಡ್ ಬೈ ದಿಸ್ ಪ್ರಾಡಕ್ಟ್ ಆರ್ ಸ್ಪಾನ್ಸರ್ಡ್ ಬೈ ಇನ್ಶೂರೆನ್ಸ್ದು ಇಲ್ಲಾಂತಂದರೆ ಸ್ಪಾನ್ಸರ್ಸ್ ಬೈ ಸಮ್ ಸ್ಪೆಸಿಫಿಕ್ ಪರ್ಸನ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ತಾರೆ. ನೆಕ್ಸ್ಟ್ ಒನ್ ಇಸ್ ಮಾರ್ಕೆಟಿಂಗ್ ಆ್ಯಂಡ್ ಪ್ರಮೋಷನ್. ಹಿಯರ್ ಮಾರ್ಕೆಟಿಂಗ್ ಲೈಕ್ ಇನ್ ಈವೆಂಟ್, ಓಕೆ, ಸಮ್ ಗೂಡ್ಸ್ ವಿಲ್ ಬಿ ಸೋಲ್ಡ್. ಓಕೆ, ಸಮ್ ಈವೆಂಟ್ಸ್ ಆರ್ ದೇರ್, ಸಮ್ ಗೂಡ್ಸ್ ವಿಲ್ ಬಿ ಪ್ರಮೋಟೆಡ್. ಲೈಕ್ ಏನಾದರೂ ಹೊಸ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಆರ್ ಇನ್ಸ್ಟ್ರೂಮೆಂಟ್ಸು ಎಕ್ವಿಪ್ಮೆಂಟ್ಸ್ ಅನ್ನೋದು ಇರುತ್ತೆ. ಕಾಮರ್ಸ್ ಈವೆಂಟ್ಸಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ ಅಂಥ ಟೈಮಲ್ಲಿ. ಸೊ ದೇ ಸ್ಪಾನ್ಸರ್ ದೇರ್ ಪ್ರಾಡಕ್ಟ್ಸ್. Next one is services also. Next one is logistic. Okay, logistic which includes supply of or transportation facilities, parkings. Okay, it will be include. Next one is food and beverage. Okay, canteen facilities are in the event they provide some any food to the audience or the VIP persons. So here, once the various activities are decided, the event management should design an organizational structure for the event. Various activities in which for the each event should be presented in the form of ಚಾರ್ಟ್. ಚಾರ್ಟಲ್ಲಿ ಲಿಸ್ಟ್ ಮಾಡ್ಕೋಬೇಕು. ಸೊ ಅದರಲ್ಲಿ ಕೆಳಗಡೆ ಯಾವ ಮೆಂಬರ್ಸು ಯಾವ್ಯಾವ ಆ್ಯಕ್ಟಿವಿಟಿ ಅನ್ನೋದು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಿ ಹ್ಯಾವ್ ಟು ಮೆನ್ಷನ್. Next one is here every activity is drawn. The event manager should ensure that incorporate all the activities supporting the whole event. So we have to see the entire event is divided into various activities. So each activity is headed by the activity head. Next one is an activity head will select team members to support his activity. Here ಒಂದೊಂದು ಟೀಮ್ ಮಾಡ್ತಾರೆ. ಗ್ರೂಪ್ ಆಫ್ ಪೀಪಲ್ ವರ್ಕ್ ಟುಗೆದರ್ ಮೀನ್ಸ್ ವಿ ಹ್ಯಾವ್ ಟು ಕಂಪ್ಲೀಟ್ ವಿತಿನ್ ಟೈಮ್. ಸೊ ವಿತಿನ್ ಟೈಮಲ್ಲಿ ಕ್ವಾಲಿಟಿ ಆಫ್ ವರ್ಕ್ ಅನ್ನೋದು ಮಾಡ್ತೀವಿ. ಸೊ ಹಿಯರ್ ಒಂದು ಟೀಮ್ಗೆ ಟೀಮ್ ಲೀಡರ್ ಅನ್ನೋದು ಮಾಡ್ತಾರೆ. ಸೊ ದ ಟೀಮ್ ಲೀಡರ್ ಶುಡ್ ರೆಸ್ಪಾನ್ಸಿಬಲ್ ಫಾರ್ ದಿ ಹಿಸ್ ಟೀಮ್ ಆ್ಯಂಡ್ ಕಂಪ್ಲೀಟ್ ಹಿಸ್ ವರ್ಕ್ ವಿತಿನ್ ದಿ ಟೈಮ್. ನೆಕ್ಸ್ಟ್ ಒನ್ ಈಸ್ assigning responsibilities. Here once the goals are set and the objectives are defined for the each event manager should divide the whole event into the various activities. Each activity should be under the control as a group leader. Therefore it is necessary for assigning the responsibilities to the team members. So team members will turn into a delegated responsibilities to their team and select the team members should totally own the process and work together to achieve the common goal. And then within team there should be a good environment, working environment or coordinate with each other. Next one is communication and budgeting of an event. So here the budget is an estimate of the cost, revenue and resources for ensuring the event. The event management team should clearly communicate the total budget allotted for the event. The various team members are expecting to work within the specified event. The various team involved should work while realistic assumption and work effectively to spend within the budget framework. So the team member should remember at every point in time that rupee saved to equal to the rupee earned. ಸೊ ಬಜೆಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ವಿ ಆರ್ ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ವಿ ಆರ್ ಈವೆಂಟ್ಗೆ ಏನಾದರೂ ಡೆಕೋರೇಷನ್ಸ್ಗೆ ಅಂತ ಹೇಳ್ಬಿಟ್ಟು ವಿ ನೀಡ್ ಸಮ್ ಫ್ಲವರ್ಸ್ಗೆ ಹೋಗಿದ ತಕ್ಷಣ ಸೊ ಕಾಸ್ಟ್ಲಿ ಫ್ಲವರ್ಸೇ ಬಂದು ತೆಗೆದುಕೊಂಬಂದು ಡೆಕೋರೇಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ಸೊ ಅವೈಲಬಲ್ ಫ್ಲವರ್ಸಲ್ಲಿ ವಿತ್ ಟೆಕ್ನಿಕ್ಸಲ್ಲಿ ವಿ ಕ್ಯಾನ್ ಯೂಸ್ ಡಿಫ್ರೆಂಟ್ ಡೆಕೋರೇಷನ್ಸ್ ಯೂಸ್ ಮಾಡ್ಬೋದು. ಸೊ ಆ ರೀತಿಯಿಂದ ಮನಿನೂ ಸೇವ್ ಆಗುತ್ತೆ. ಸೊ ವಿ ಕ್ಯಾನ್ ಹರ್ನ್ ದ ಮೋನ್ ಫ್ರಮ್ ದಿ ಈವೆಂಟ್. ಸೊ ಇದೇ ರೀತಿ ಇರುತ್ತೆ. ಸೊ ಬಜೆಟ್ ಜಾಸ್ತಿ ಇದೆ ಅಂತೇಳ್ಬಿಟ್ಟು ವಿ ಆರ್ ನಾಟ್ ಮೇಕಿಂಗ್ ಲಾಟ್ ಆಫ್ ಮನಿ, ವಿ ಆರ್ ನಾಟ್ ಎಕ್ಸ್ಪೆಂಡಿಚರ್ಸ್ ಅನ್ನೋದು ಜಾಸ್ತಿ ಇಕ್ಬಾರ್ದು. ವಿ ಹ್ಯಾವ್ ಟು ರಿಡ್ಯೂಸ್ ದಟ್ ಎಕ್ಸ್ಪೆಂಡಿಚರ್ ಆರ್ ಅನ್ವಾಂಟೆಡ್ ಪರ್ಚೇಸಿಂಗ್ ಮೆಟೀರಿಯಲ್ಸ್. ನೆಕ್ಸ್ಟ್ ಒನ್ ಈಸ್ ಚೆಕ್ ಲಿಸ್ಟ್. It is a very important.
So a checklist is a comprehensive list of important and related activity or a steps to be taken specific order to complete an event. Here ಲಿಸ್ಟ್ ಅಂದಿದ ತಕ್ಷಣ ಒಂದೊಂದು ಆ್ಯಕ್ಟಿವಿಟಿ ನಾವು ಮೆನ್ಷನ್ ಮಾಡ್ಕೊತೀವಿ. ದೇರ್ ಈಸ್ ಒಂದು ಈವೆಂಟ್ ಕಂಡಕ್ಟ್ ಮಾಡ್ಕೋಬೇಕಾದ್ರೆ 10 ಆ್ಯಕ್ಟಿವಿಟೀಸ್ ಇದೆಯೇ ಅಂತಂದರೆ ಆ 10 ಆ್ಯಕ್ಟಿವಿಟೀಸು ಲಿಸ್ಟ್ ಮಾಡ್ಕೊತೀವಿ. ಯಾವ ಟೈಮ್ಗೆ ಯಾವ ಡೇಟ್ಗೆ ಮಾಡ್ತಾಯಿದ್ದೀವಿ, ಯಾರು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ರೆಕಾರ್ಡ್ ಮಾಡ್ಕೊತೀವಿ. ಅಷ್ಟೇ ಅಲ್ಲ, ರಿಲೇಟೆಡ್ ಆ್ಯಕ್ಟಿವಿಟೀಸ್. ನೆಕ್ಸ್ಟ್ ಒನ್ ಈ ಸ್ಟೆಪ್ಸ್ ಟು ಟೇಕನ್ ಸ್ಪೆಸಿಫಿಕ್ ಆರ್ಡರ್ಸ್ ಟು ಕಂಪ್ಲೀಟ್ ಅನ್ ಈವೆಂಟ್. ಆಲ್ರೆಡಿ ಹೇಳಿದ್ದೀನಿ, ಕ್ಯಾಟ್ರಿಂಗ್ಗೆ ವಿ ಹ್ಯಾವ್ ಟು ಗಿವ್ ಆರ್ಡರಿಂಗ್ ಟು ದಿ ಕ್ಯಾಟ್ರಿಂಗ್ ಡಿಪಾರ್ಟ್ಮೆಂಟ್ ಆ್ಯಂಡ್ ವಿತಿನ್ ಟೈಮಲ್ಲಿ ದೇ ಪ್ರೊವೈಡಿಂಗ್ ಆರ್ ನಾಟ್. ಆರ್ ಏನಾದರೂ ವೆಂಡರ್ಸ್ಗೆ ಸಪ್ಲೈಯಿಂಗ್ ಆಫ್ ಸಮ್ ಗುಡ್ಸ್ ಲೈಕ್ ಟೆಂಟ್, ಸ್ಟೇಜಸ್ ಆರ್ chairs, tables or heavy equipment like sound, lighting, projectors, computers or flowers, plants, other decorating items like balloons or some mirrors or water fountains. So ಇದಕ್ಕೆಲ್ಲ ನಾವು ಫಸ್ಟಲ್ಲೇ ಬಿಫೋರ್ ಓನ್ಲಿ ವಿ ಹ್ಯಾವ್ ಟು ಗಿವ್ ಕಾಂಟ್ರಾಕ್ಟ್ ಕೊಡಬೇಕು. ಇಂಥ ಟೈಮ್ ಒಳಗಡೆ ನೀವು ಇಂಥ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಬೇಕು, ಇಂಥ ಎಕ್ವಿಪ್ಮೆಂಟ್ಸ್ ಅನ್ನೋದು ನೀವು ಫೆಸಿಲಿಟೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿ ಹ್ಯಾವ್ ಟು ಕೀಪ್ ಮೇಕ್ ಇಟ್ ಎ ರೆಕಾರ್ಡ್. Next one is an event planner should prepare an event checklist within care and caution. The checklist helps the event management team to crack the programs of any event. The presentation of checklist is also very important to ensure that nothing is forgotten while executing an event. So ಇಲ್ಲಿ ಚೆಕ್ಲಿಸ್ಟ್ ಚೆಕ್ಲಿಸ್ಟ್ ಮೀನ್ಸ್ ವಿ ಆರ್ ರೆಕಾರ್ಡಿಂಗ್ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟೀಸ್ ಆರ್ ಈಚ್ ಆ್ಯಂಡ್ ಎವ್ರಿ ಈವೆಂಟ್ ಸ್ಪೆಸಿಫಿಕ್ ಆರ್ಡರ್ಸ್ ಅನ್ನೋದು ನಾವೆಲ್ಲ ರೆಕಾರ್ಡ್ ಮಾಡ್ಕೊತಾ ಇರ್ತೀವಿ. ಸೊ ಈ ರೀತಿಯಿಂದ ಟಾಸ್ಕ್ ಕಂಪ್ಲೀಟ್ ಆಗಿದೆಯೇ ಇಲ್ಲ ಈ ಡೇಟ್ ಒಳಗಡೆ, ಇಲ್ಲ ಅಂತಂದರೆ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ವಾಟ್ ಆರ್ ಆಲ್ ಪ್ರಿಕಾಷನರಿ ಆ್ಯಕ್ಷನ್ಸ್ ವಿಲ್ ಬಿ ಟೇಕನ್. ಸೊ ನಾವು ಒಂದು ಹತ್ರ ಕ್ಯಾಟ್ರಿಂಗ್ಗೆ ಆರ್ಡರ್ ಕೊಟ್ಟಿರ್ತೀವಿ, ಅವ್ರು ಇಂಥ ಡೇಟಲ್ಲಿ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರೆ, ಸೊ ನೆಕ್ಸ್ಟ್ ಇಮಿಡಿಯೇಟಾಗಿ ಇನ್ನೊಂದು ಹತ್ರ ನಾವು ಆರ್ಡರ್ ಕೊಡಬೇಕು. ಫಸ್ಟೇ ಒಪ್ಕೊಂಡಿರ್ತಾರೆ, ಬಟ್ ಇನ್ 2-3 ಡೇಸಲ್ಲೇ ಓಕೆ ವಿದೇಸೆ ವಿ ಹ್ಯಾವ್ ಸಮ್ ಪ್ರಾಬ್ಲಮ್, ವಿ ಆರ್ ನಾಟ್ ಡೂ ಮೀನ್ಸ್ ಓಕೆ ಅಂಥ ಟೈಮಲ್ಲಿ ವಿ ಹ್ಯಾವ್ ಟು ಗೋ ಥ್ರೂ ಅನದರ್ ಆಪ್ಷನ್. ಪ್ಲ್ಯಾನ್ ಬಿ ಅನ್ನೋದು ಮಾಡ್ಕೊಂಡಿರಬೇಕು. ಒಬ್ಬರ ಕೈಯಿಂದ ಮಾಡೋಕ್ಕಾಗದಿರೋ ಇದ್ರ ಕೆಲಸ ಇನ್ನೊಬ್ಬರ ಹತ್ರ ಆದರೂ ಮಾಡಿಸ್ಕೊಂಡು ಥರ ಇರಬೇಕು. ಸೊ ಈ ಚೆಕ್ ಲಿಸ್ಟಿಂದ ಎಲ್ಲ ಕೆಲಸ ಕರೆಕ್ಟ್ ಟೈಮ್ಗೆ ಆಗಿದೆಯಾ ಇಲ್ಲ, ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಅಟ್ ದಿ ಟೈಮ್ ಆಫ್ ಕಂಡಕ್ಟಿಂಗ್ ಎನ್ ಈವೆಂಟ್. ಸೊ ಈ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ the following table shows the sample items on checklist of any event management company. In that, first one is event name. So whether we are conducting any sports event, music event, any college event or any business event ಮಾಡ್ತಾ ಇದ್ದೀವಿ, ಇಲ್ಲಾಂದ್ರೆ ವರ್ಕ್ಶಾಪ್ಸ್ ಮಾಡ್ತಾ ಇದ್ದೀವ, ಇಲ್ಲ ಅಂತಂದರೆ ಕಲ್ಚರಲ್ ಈವೆಂಟ್ಸ್ ಮಾಡ್ತಾ ಇದ್ದೀವ, ಎನಿ ಫೆಸ್ಟ್ ಅನ್ನೋದು ಮಾಡ್ತಾ ಇದ್ದೀವ. ಸೊ ಯಾವ ಈವೆಂಟ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಆ ಈವೆಂಟ್ ನೇಮ್ ಅನ್ನೋದು ಮೆನ್ಷನ್ ಮಾಡ್ಕೋಬೇಕು. ಡೇಟ್, ಓಕೆ ವೆದರ್ ವಿ ಆರ್ ಡೂಯಿಂಗ್ ಫ್ರಮ್ February 2nd ಆರ್ ಡಿಸೆಂಬರ್, ಅಕ್ಟೋಬರ್. ಸೊ ಆ ಡೇಟ್ ಅನ್ನೋದು ಮೆನ್ಷನ್ ಮಾಡ್ಕೋಬೇಕು. ಲೊಕೇಶನ್, ಸೊ ಪರ್ಟಿಕ್ಯುಲರ್ ಯಾವ ಏರಿಯಾದಲ್ಲಿ ನಾವು ಈವೆಂಟ್ ಕಂಡಕ್ಟ್ ಮಾಡ್ತಾಯಿದ್ದೀವಿ, ವೆದರ್ ಇಟ್ ಈಸ್ ವಿ ಆರ್ ಕಂಡಕ್ಟಿಂಗ್ ಈವೆಂಟ್ ಆನ್ ಶ್ರೀನಿವಾಸ್ಪುರ್, ಕೋಲಾರ್ ಆರ್ ಬ್ಯಾಂಗ್ಳೂರ್, ಡೆಲ್ಲಿ. ಸೊ ಈ ರೀತಿ ಪ್ಲೇಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಈಸ್ ಈವೆಂಟ್ ಪ್ಲ್ಯಾನರ್. ಈವೆಂಟ್ ಪ್ಲ್ಯಾನರ್, ಸೊ ಯಾವ ಕಂಪ್ನಿಗೆ ನಾವು ಈವೆಂಟ್ ಅನ್ನೋದು ಕೊಟ್ಟಿದ್ದೀವಿ ಅನ್ನೋದು ಫಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒನ್ ಈಸ್ ಡಿಸ್ಕ್ರಿಪ್ಷನ್ ಲೈಕ್ ವಿ ಆರ್ ಕಂಡಕ್ಟಿಂಗ್ ಈವೆಂಟ್ ಫಾರ್ ಎನಿ ಪರ್ಪಸ್ ಲೈಕ್ ಪರ್ಪಸ್ ಆಫ್ ಪ್ರಮೋಷನ್ಸ್ಗೆ, ಇಲ್ಲ ಅಂತಂದರೆ ಟು ಇನ್ಕ್ರೀಸ್ ದ ನಾಲೆಜ್ ಆರ್ ಸಮ್ ಡೊನೇಷನ್ಸ್ಗೆ, ಇಲ್ಲ ಅಂತಂದರೆ ಓಕೆ ಕಂಡಕ್ಟಿಂಗ್ ಎನಿ ಈವೆಂಟ್ ಫಾರ್ ಎನಿ ಹೆಲ್ಪ್ಫುಲ್ ಟು any helpful personsಗೆ. ಸೊ ಇಟ್ ಶುಡ್ ಬಿ ರೆಕಾರ್ಡೆಡ್. ನೆಕ್ಸ್ಟ್ ಒನ್ ಇಸ್ ದ ಪರ್ಪಸ್ ಆಫ್ ಈವೆಂಟ್. ಸೊ ಡಿಸ್ಕ್ರಿಪ್ಷನ್ನಲ್ಲಿ ಮೈನ್ ಥೀಮ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಪರ್ಪಸ್ ಅಂದಿದ ತಕ್ಷಣ ಸೊ ಇಟ್ ವಿಲ್ conducting the event for joy purpose or conducting an event for educational purpose or conducting an event for policies and launching purpose. ಸೊ ಈ ರೀತಿ ಇನ್ಕ್ಲೂಡ್ ಆಗಿರುತ್ತೆ. ಟೈಮ್, ಸೊ ಇರ್ ವೆರಿ ಇಂಪಾರ್ಟೆಂಟ್. ಸೊ ಶೆಡ್ಯೂಲ್ಸ್ ಅನ್ನೋದು ಇರುತ್ತೆ, ಟೈಮ್ ಶೆಡ್ಯೂಲಿಂಗ್ ಲೈಕ್ ಫಸ್ಟ್ ಸೆಷನ್ಸ್ ಅನ್ನೋದು ಇರುತ್ತೆ. ಸೆಷನ್ಸ್ ಲೈಕ್ ಫಸ್ಟ್ ಸೆಷನ್, ಸೆಕೆಂಡ್ ಸೆಷನ್. ಫಸ್ಟ್ ಸೆಷನಲ್ಲಿ 2 hours ಅಲಾಟ್ ಮಾಡಿರ್ತಾರೆ, ಸೆಕೆಂಡ್ ಸೆಷನಲ್ಲೂ 2 hours
2.5 hours ಅಲಾಟ್ ಮಾಡಿರ್ತಾರೆ. ಎಕ್ಸಾಂಪಲ್ಸ್ ಓದ್ಕೊತಾ ಇದ್ದೀನಿ. ಸೊ ಈ ರೀತಿ ಯಾವ ಟೈಮಲ್ಲಿ ಯಾವ ಒಂದು ಆ್ಯಕ್ಟಿವಿಟಿ ಅನ್ನೋದು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವಿ ಹ್ಯಾವ್ ಟು ಮೆನ್ಷನ್. ನೆಕ್ಸ್ಟ್ ಒನ್ ಇಸ್ ಗೆಸ್ಟ್. ಸೊ ಹಿಯರ್ ಗೆಸ್ಟ್ ಅನ್ನೋದು, ಸೊ ವಿ ಆರ್ ಇನ್ವೈಟಿಂಗ್ ಸಮ್ ರಿಲೇಟಿವ್ಸ್ ಆರ್ ಎ ಫ್ರೆಂಡ್ಸ್ ಆರ್ ಸಮ್ ಪಬ್ಲಿಕ್ಸ್. ಸೊ ಈ ರೀತಿ ಇರುತ್ತೆ. ನೆಕ್ಸ್ಟ್ ಒನ್ ಇಸ್ ವಿ ಎ ಪಿಸ್. ಸೊ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್. ಸೊ ಸೆಲೆಬ್ರಿಟೀಸ್ ಆಗಿರ್ಬೋದು, ಆರ್ ಎ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಆರ್ ದ ಪರ್ಸನ್ ಹೂ ವಾಸ್ ಹ್ಯಾವ್ ವೆರಿ ಗುಡ್ name in the society. So it will be include. Next one is before 2 to 3 months what are all the activities should be completed. ಯಾವ ಒಂದು ಆ್ಯಕ್ಟಿವಿಟೀಸು 2 to 3 months ಒಳಗಡೆ ನಾವು ಕಂಪ್ಲೀಟ್ ಮಾಡಬೇಕು. ಫಸ್ಟ್ ಒನ್ ಇಸ್ ಕ್ರಿಯೇಟ್ ಆರ್ ಎ ಆರ್ಡರ್, ಸೇವ್ ದ ಡೇಟಾ ಕಾರ್ಡ್, ಇನ್ವಿಟೇಷನ್ಸು, ರೆಸ್ಪಾನ್ಸ್ ಕಾರ್ಡ್ಸು, ರಿಲೇಟಿಂಗ್ ಮೆಟೀರಿಯಲ್ಸ್ ಲೈಕ್ ಮ್ಯಾಪ್ಸು. ಓಕೆ, ಏನಾದರೂ ಬೇರೆ ಒಂದು ಏರಿಯಾಸಲ್ಲಿ ಲೊಕೇಶನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಆ ಒಂದು ಏರಿಯಾ ಅಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ ಈವೆಂಟು. ಕೆಲವೊಬ್ರು ಟಾರ್ಗೆಟ್ ಆಡಿಯನ್ಸ್ ದೇ ಡೋಂಟ್ ನೋ ಸ್ಪೆಸಿಫಿಕ್ ಲೊಕೇಶನ್ಸ್. ಸೊ ಅಂಥ ಟೈಮಲ್ಲಿ ರೋಡ್ ಮ್ಯಾಪ್ ಅನ್ನೋದು ಕೊಡ್ತಾ ಇರ್ತಾರೆ. ಸೊ ನೀವು ಆಲ್ರೆಡಿ ನೋಡಿರ್ತೀರ ಇನ್ವಿಟೇಷನ್ಸ್ ಕಾರ್ಡ್ಸಲ್ಲಿ. ಸೊ ಇಂಥ ಏರಿಯಾದಲ್ಲಿ ನಾವು ಕಂಡಕ್ಟ್ ಮಾಡ್ತಾಯಿದ್ವಿ. ಸೊ ವಿ ಡೋಂಟ್ ನೋ ಮೀನ್ಸ್ ಓಕೆ ದೇ ಪ್ರೊವೈಡ್ ಸಮ್ ರೂಟ್ಸ್ ಅನ್ನೋದು ಕೊಡ್ತಾ ಇರ್ತಾರೆ. Next one is meet with the director of the communication and vendors to discuss the print material needed for the event. So print material, whether they are printing with some cards ಮೇಲೆ, okay, whether it is ವೆದರ್ ಪ್ರಿಂಟಿಂಗಲ್ಲಿ ಓಕೆ ದೇ ಆರ್ ಯೂಸಿಂಗ್ ಸಮ್ ಎಕ್ಸ್ಟ್ರಾ ಮೆಟೀರಿಯಲ್ಸ್ ಏನಾದರೂ ಯೂಸ್ ಮಾಡ್ತಾ ಇದ್ದಾರೆ. ಯು ಆಲ್ರೆಡಿ ಸಮ್ ಇನ್ವಿಟೇಷನ್ಸಲ್ಲಿ ದೇ ಯೂಸ್ ಸಮ್ ಮೆಟೀರಿಯಲ್ಸ್ ಲೈಕ್ ದೇ ಯೂಸ್ ಸಮ್ ಸಿಲ್ವರ್ಸ್ ಅನ್ನೋದು ಯೂಸ್ ಮಾಡ್ತಾ ಇರ್ತಾರೆ, ಇಲ್ಲ ಅಂತಂದರೆ ಸಮ್ ಪೇಪರ್ ವರ್ಕಿಂಗ್ ಅನ್ನೋದು ಇರುತ್ತೆ. ಸೊ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಟ್ ವಿಲ್ ಬಿ ಡಿಸ್ಕಸ್ಡ್ ವಿತ್ ದಿ ಪ್ರಾಪರ್ clients. Next one is meet with the director of the communication to discuss the publicity. So here they have any pamphlets ಕಡೆಯಿಂದ, displays ಇಂದ or medias ಕಡೆಯಿಂದ they give promotions. Next one is draft program agenda. A draft program agenda means so different types of works we have to mention before conducting any event. Next one is determine the signage requirements like vehicles. Okay, whether vehicles like ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್. ಓಕೆ, ಸಪ್ಲೈಸ್ಗೆ ಏನಾದರೂ ವೆಹಿಕಲ್ಸ್ಗೆ ಏನಾದರೂ ಫೆಸಿಲಿಟೇಟ್ ಕೊಡ್ತಾ ಇದ್ದಾರೆ, ಸಮ್ ಪ್ರೊವೈಡಿಂಗ್ ಬಸ್ ಫೆಸಿಲಿಟೀಸ್ ಟು ಆಡಿಯನ್ಸ್ಗೆ ವಿ ಹ್ಯಾವ್ ಟು ಡಿಸ್ಕಸ್. ನೆಕ್ಸ್ಟ್ ಒನ್ ಡಿಟರ್ಮೈನ್ ಆನ್-ಸೈಟ್ ರಿಜಿಸ್ಟ್ರೇಷನ್ ಪ್ರೊಸೀಜರ್ಸ್ ಇನ್ಕ್ಲೂಡ್ ದಿ ಯೂಸರ್ಸ್. ಸೊ ಇಯರ್ ಆನ್-ಸೈಟ್ ರಿಜಿಸ್ಟ್ರೇಷನ್, ಓಕೆ, ವಿ ಪ್ರಿಮಿಸಸ್ ರಿಜಿಸ್ಟ್ರೇಷನ್ ಆರ್ ಲೈಸೆನ್ಸಿಂಗ್ ಅನ್ನೋದು ವಿ ಹ್ಯಾವ್ ಟು ಗೆಟ್. ನೆಕ್ಸ್ಟ್ ಒನ್ ಈಸ್ book event with catering and booking event with the catering and establish preliminary menus. So here foodಗೆ event, food suppliesಗೆ eventಗೆ ಏನಾದರೂ we have to give order, and venues ಅಲ್ಲಿ includes it list of the food items which are been provided to the event, or beverages ಕೂಡ include ಆಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಕಾಂಟ್ಯಾಕ್ಟ್ ಟ್ರಾನ್ಸ್ಪೋರ್ಟೇಷನ್ ಫಾರ್ ಪಾರ್ಕಿಂಗ್ ಅಸಿಸ್ಟೆನ್ಸ್, ವೆರಿ ಇಂಪಾರ್ಟೆಂಟ್. ಓಕೆ, ಪಾರ್ಕಿಂಗ್ ತುಂಬ ಪ್ರಾಬ್ಲಮ್ ಬರುತ್ತೆ. ಎಲ್ಲಂದರೆ ಅಲ್ಲಿ ವೆಹಿಕಲ್ಸ್ ಅನ್ನೋದು ಇಟ್ಬಿಟ್ಟು ಹೊಟ್ಟೋದ್ರೆಗನ ವಿತೌಟ್ ಎನಿ ಪ್ರಾಪರ್ ಲೈನಲ್ಲಿ ಇದ್ದರೆ ಸೊ ಅಟ್ ದ ಕಂಪ್ಲೀಷನ್ ಆಫ್ ದಿ ಈವೆಂಟ್ ಆ ವೆಹಿಕಲ್ಸ್ ಓದ್ಕೋಬೇಕಾದ್ರೆ ತುಂಬ ಇಶ್ಯೂಸ್ ಆಗುತ್ತೆ. ಸೊ ಪಾರ್ಕಿಂಗಲ್ಲಿ ಸೊ ಸಪ್ರೇಟ್ ಪರ್ಸನ್ ಇರಬೇಕು, ಆ ಪರ್ಸನ್ ಗೈಡ್ ಮಾಡ್ತಾ ಇರಬೇಕು, ಇಂಥ ವೆಹಿಕಲ್ ಇಂಥ ಹತ್ರ ನಿಲ್ಲಿಸಿ ಅಂತ, ಸೊ ಇಂಥ ಲೈನ್ ಫಾರ್ಮೇಷನ್ ಮಾಡ್ಕೊಂಡು ಹೋಗಿ ಅಂತ. ಸೊ ಮತ್ತೆ ತೆಗಿಬೇಕಾದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. This one is contract campus police for the safety and security assistance. ಆಲ್ರೆಡಿ ಹೇಳಿದ್ವಿ ಸಮ್ ಏನಾದರೂ ಮ್ಯೂಸಿಕ್ ಈವೆಂಟ್ಸ್ ಕಂಡಕ್ಟ್ ಮಾಡಬೇಕಾದ್ರೆ ಸೊ ಇಯರ್ ಆರ್ಟಿಸ್ಟ್ ವಿಲ್ ಕಮ್. ಸೊ ಆರ್ಟಿಸ್ಟ್ಗೆ ಇಲ್ಲಾಂತಂದರೆ ಸಮ್ ವೆರಿ ಎನಿ ರೆಕಗ್ನೈಸ್ ಪರ್ಸನ್ ಏನಾದರೂ ಸೆಕ್ಯೂರಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ಥ್ರೆಡ್ ಆಫ್ ಸಮ್ ಮರ್ಡರ್ಸ್. ನೆಕ್ಸ್ಟ್ ಒನ್ ಈಸ್ ಮ್ಯಾನೇಜಿಂಗ್ ಒಂದು ಈವೆಂಟ್ಗೆ ಲಾಟ್ ಆಫ್ ಪೀಪಲ್ ವಿಲ್ ಕಮ್. ಸೊ ಪೀಪಲ್ಸ್ನ ಮ್ಯಾನೇಜ್ ಮಾಡಬೇಕಾದ್ರೆ ವಿ ನೀಡ್ ಸಮ್ ಅಸಿಸ್ಟೆನ್ಸ್ ಫ್ರಮ್ ದಿ police, local police ಆಗಿರೋ we have to get, or some other securities like bodyguards ಅನ್ನೋದು ಬರ್ತಾ ಇದೆ, we have to plan before. Next one is contract any services like bus service or a car transportations. ಸೊ ಇಲ್ಲಿ ಕೆಲವೊಂದು ಲಾರ್ಜ್ ಈವೆಂಟ್ಸಲ್ಲಿ ಓಕೆ ಸಮ್ ಏರ್ಪೋರ್ಟ್ಸ್ ಟು ಆರ್ ಸಮ್ ಈವೆಂಟ್ವರೆಗೂ ಏನಾದರೂ ವೆರಿ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಓಕೆ ಸಮ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಅವ್ರಿಗೆ ಏನಾದರೂ okay some transportation facilities are given.
Next one is we have to first only we have to prepare. Next one is contract vendors are required for tenant stage. ಆಲ್ರೆಡಿ ಗೊತ್ತು ನಿಮಗೆ ಡೆಕೋರೇಷನ್ಸ್ಗೆ ಬಿಫೋರ್ಗೆ ಅವ್ರಿಗೆ ಆರ್ಡರಿಂಗ್ ಕೊಡಬೇಕಾದ್ರೆ ವಿ ಹ್ಯಾವ್ ಟು ಕಾಂಟ್ರಾಕ್ಟ್ ದೆಮ್ ಆ್ಯಂಡ್ ಗಿವ್ ದ ಆರ್ಡರ್. ನಮಗೆ ಇಷ್ಟು ಡೇಟ್ ಒಳಗಡೆ ಇಷ್ಟು ಟೈಮ್ ಒಳಗಡೆ ಇಷ್ಟೊಂದು ನಮಗೆ ಫ್ಲವರ್ಸು ಬೇಕು, ಓಕೆ, ವಿಲ್ ಬಿ ಪ್ರೊವೈಡ್ ಆರ್ ನಾಟ್. ನೆಕ್ಸ್ಟ್ ಒನ್ ಈಸ್ ಸೌಂಡ್ಸ್, ಲೈಟಿಂಗ್ಸ್, ಇನ್ಸ್ಟ್ರೂಮೆಂಟ್ಸ್ ಅನ್ನೋದು ಓಕೆ ಪ್ರೊವೈಡಿಂಗ್ ಇಷ್ಟೊಂದು ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಅಂದರೆ ವಿ ಹ್ಯಾವ್ ಟು ಕಾಂಟ್ರಾಕ್ಟ್ ಆ್ಯಂಡ್ ಗಿವ್ ದ ಆರ್ಡರ್. ನೆಕ್ಸ್ಟ್ ಒನ್ ಈಸ್ ಮೇಲ್ ಸರ್ವಿಸ್ ಡೇಟಾ ಕಾರ್ಡ್ಸ್. ಓಕೆ, ನೌ ಎ ಡೇಸ್ ವಿಲ್ ಗೆಟ್ ಸಮ್ ಈವೆಂಟ್ಸ್ ಥ್ರೂ ಆನ್ಲೈನ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಓಕೆ ವಾಟ್ಸಪ್ಪಲ್ಲಿ ಆಲ್ರೆಡಿ ಬರ್ತಾ ಇರುತ್ತೆ. ಓಕೆ, ನಮ್ಮ ವೆಬ್ಸೈಟ್ ಕ್ಲಿಕ್ ಮಾಡಿ ಇಂಥ ಈವೆಂಟ್ಸ್ ಕಾರ್ಡ್ಸ್ ಇದೆ ಅಂತ ಹೇಳ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ಸು ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ದೇ ಆರ್ ಯೂಸಿಂಗ್ ಸಾಫ್ಟ್ವೇರ್ ಸ್ಕಿಲ್ಸ್, not physical invitation. Next one is mailing. So email or Gmail, they mail through invitation cards so that we can check it. Next one is 6 weeks before the event, what are all the things we have to complete the activity. If the alcohol is being served, the request necessary to approval and NOC permission, non-objection certificate permissions. Okay, we have to get it from particular authorities. ನೆಕ್ಸ್ಟ್ ಒನ್ ಇಸ್ ಅರೇಂಜ್ಮೆಂಟ್ ಫಾರ್ ಫೋಟೋಗ್ರಫರ್. ಸೊ ಯಾರು ಫೋಟೋಗ್ರಫರ್ ಬರ್ತಾ ಇದ್ದಾರೆ, ಸೊ ಅವ್ರಿಗೆ ಫಸ್ಟ್ ಓನ್ಲಿ ವಿ ಹ್ಯಾವ್ ಟು ಕಾಂಟ್ಯಾಕ್ಟ್ ಆ್ಯಂಡ್ ಗಿವ್ ದೇ ಬುಕ್ಕಿಂಗ್. ನೆಕ್ಸ್ಟ್ ಒನ್ ಈಸ್ ಸೆಂಡ್ ಪ್ರಿಂಟ್ ಇನ್ವಿಟೇಷನ್. ಸೊ ನಾವು ಇನ್ವಿಟೇಷನ್ಸ್ಗೆ ಪ್ರಿಂಟ್ ಕಡೆಯಿಂದ ನಾವು ಇನ್ವಿಟೇಷನ್ಸ್ ಅನ್ನೋದು ಸೆಂಡ್ ಮಾಡಬೇಕು. ಆಮೇಲೆ ಆ ಇನ್ವಿಟೇಷನ್ಸಲ್ಲೂ ಅಷ್ಟೇ ಸಮ್ ಕಾರ್ಡ್ಸ್ ಅನ್ನೋದು ಯಾವ ಕಾರ್ಡ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಏನು ಯೂಸ್ ಮಾಡ್ತಾ ಇದ್ದಾರೆ, ಡೆಕೋರೇಷನ್ಸ್ ಥೀಮ್ಸ್ ಅನ್ನೋದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. Next one is 4 weeks before the event, approval from the program or agenda. So approvals ಈ ಟಾಸ್ಕ್ ಕಂಪ್ಲೀಟ್ ಆಗಿದೆಯಾ ಇಲ್ಲ ಅಂತಂದರೆ ಏನಾದರೂ ಈ ಡೇಟ್ ಒಳಗೆ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಸೊ ವಿ ಹ್ಯಾವ್ ಟು ಡೂ ಸೋ ಮಚ್ ಆಫ್ ವರ್ಕ್ ಆರ್ ಎಕ್ಸ್ಟ್ರಾ ಪೀಪಲ್ಸ್ ಅನ್ನೋದು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾ ಇಲ್ಲ ಅನ್ನೋದು ಇರುತ್ತೆ. ಡ್ರಾಫ್ಟ್ ಸ್ಕ್ರಿಪ್ಟ್ ಆರ್ ಎ ಟಾಕಿಂಗ್ ಪಾಯಿಂಟ್ ಆಫ್ ದಿ ಸ್ಪೀಕರ್ಸ್. ಸೊ ಬಿಫೋರ್ ಓನ್ಲಿ ವಿ ಹ್ಯಾವ್ ಟು ಪ್ರಿಪೇರ್ ಸಮ್ ಸ್ಪೀಚ್ಗೆ ನಾವು ಪ್ರಿಪೇರ್ ಆಗಬೇಕು. ಆಮೇಲೆ ರಿಹಾರ್ಸಲ್ಸ್ ಅನ್ನೋದು ಮಾಡ್ತಾ ಇರಬೇಕು. ದಿಸ್ ಒನ್ ಇಸ್ ವರ್ಕ್ ವಿತ್ ದ ಡೈರೆಕ್ಟರ್ ಆಫ್ ದ ಕಮ್ಯುನಿಕೇಷನ್ ಆ್ಯಂಡ್ ಕಾಪಿ ಫಾರ್ ದ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಪಬ್ಲಿಸಿಟಿ. ನೆಕ್ಸ್ಟ್ ಒನ್ ಇಸ್ ಮೀಟ್ ವಿತ್ ದ ವೆಂಡರ್ಸ್ ಆನ್ ದಿ ಸೈಟ್ ಆ್ಯಂಡ್ ಫಾಲೋ ಅಪ್ ಆಲ್ ದಿ ಆರ್ಡರ್ಸ್. Okay, consider the site preparations like special cleaning equipment, trash removal, or wastage removal, contact facility operation for assistance. We need assistance means prepare event signage, select the electronic invitations. So electronic invitations already ಹೇಳಿದ್ದೀನಿ. So we are using different apps or some programmized ವಿ ಆರ್ ಯೂಸಿಂಗ್ ಇನ್ವಿಟೇಷನ್ಸ್ ಆ ರೀತಿ ಸೆಂಡ್ ಮಾಡಬೇಕಾ ಡಿಫ್ರೆಂಟ್ ಆಡಿಯನ್ಸ್ಗೆ ಅಂತ. ನೆಕ್ಸ್ಟ್ ಒನ್ ಇಸ್ 2 weeks before the event, reviewing the staffing assignment for day of the activities, they are completed or not, meeting and assigned with the operational staff such as transportational officials and users to discuss the responsibilities, meet with the catering on the site to discuss the setup and final menu. Next one is send out the attendance updation to plan the team or key players. Next one is 1 week before the event, send catering final count, print program name, budget, name bands, seating charts and place cards, etc. Confirm arrangement with vendors. Next one is 24 hours before the event, contact caterer to verify all the arrangements, confirm security requirement, ensure the tent, chairs, tables, stage are been placed. Okay, day of the event. Okay, ಯಾವ ಡೇಯಲ್ಲಿ ಈವೆಂಟ್ ಕಂಡಕ್ಟ್ ಮಾಡ್ತಾ ಇದ್ದು, ವಾಟ್ ಆರ್ ಆಲ್ ದ ಆಕ್ಟಿವಿಟೀಸ್ ವಿ ಹ್ಯಾವ್ ಟು check. First one is check location setup in include chairs, tables and podium, food, arrange printed materials, name tags, etc. on registration table. Check sound and light equipment with vendors. Next one is ensure space and hookups are available for the media. Next one is ensure decorations are in plan and place water on podium. Next one is 1 to 5 days before ಆಫ್ಟರ್ ದಿ ಈವೆಂಟ್. ಸೊ ಆ ಈವೆಂಟ್ ಕಂಪ್ಲೀಟ್ ಆದಮೇಲೆ ಏನು ಆ್ಯಕ್ಟಿವಿಟೀಸ್ ನಾವು ಮಾಡಬೇಕು. ಫಸ್ಟ್ ರೈಟ್ ಥ್ಯಾಂಕ್ ಯು ನೋಟ್ ಟು ಸ್ಪೀಕರ್ಸ್, ವಾಲಂಟ್ರೀಸ್, ಸ್ಟಾಫ್ ಆ್ಯಂಡ್ ಅದರ್ inappropriate. So here thank you note in the, so we are graceful, so it will be increases aptitude of the staffs, volunteers, speakers. So next time
ಇನ್ನೂ ಒಂದು ಇಟ್ ವಿಲ್ ರಿಮೈನ್ ಎನಿ ಮೆಮೊರೇಬಲ್ ಈವೆಂಟ್ಸ್. ನೆಕ್ಸ್ಟ್ ಒನ್ ಇಸ್ ಕಂಪ್ಲೀಟ್ ರಿಟರ್ನ್ ವೆರಿಫಿಕೇಷನ್ ಆಫ್ ದ ಈವೆಂಟ್ ವಿತ್ ಸಜೆಷನ್ ಫಾರ್ ದಿ ಫ್ಯೂಚರ್ ಈವೆಂಟ್. ಸೊ ಇಯರ್ ಎವ್ಯಾಲ್ಯೂಯೇಷನ್ ಮೀನ್ಸ್ ಓಕೆ ಎವ್ಯಾಲ್ಯೂಯೇಟಿಂಗ್ ವಿ ಆರ್ ಏನಾದರೂ ಇವೆಂಟ್ ಓಕೆ ಏನು ಪ್ರಾಬ್ಲಮ್ ಆಗದಿರ ಕಂಡಕ್ಟ್ ಮಾಡಿದಾಗನ ಸೇಮ್ ಥೀಮ್ಸು ಸೇಮ್ ಆ್ಯಕ್ಟಿವಿಟೀಸು ಸೇಮ್ ಪ್ರೊಸೀಜರ್ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಫ್ಯೂಚರ್ ಈವೆಂಟಲ್ಲಿ ವಿ ಹ್ಯಾವ್ ಟು ಡಿಸೈಡ್ ಇಫ್ ದ ಎನಿ ಪ್ರಾಬ್ಲಮ್ ಈಸ್ ಅರೈಸ್ ಇನ್ ದ ಈವೆಂಟ್ ಆ ಪ್ರಾಬ್ಲಮ್ಸ್ ಬರದೇ ಇರೋ ಥರ ನೆಕ್ಸ್ಟ್ ಈವೆಂಟಲ್ಲಿ ಮಾಡ್ಕೋಬೇಕು. ನೆಕ್ಸ್ಟ್ ಒನ್ ಈಸ್ ಕೋಆರ್ಡಿನೇಟ್ ಈವೆಂಟ್ ಸ್ಟೋರಿ ಆ್ಯಂಡ್ ಫೋಟೋಗ್ರಾಫ್ ವಿತ್ ದಿ ಕಮ್ಯುನಿಕೇಷನ್. ಸೊ ಓಕೆ ಫೋಟೋಗ್ರಫಿಯಿಂದ ನಾವು ಓಕೆ ಇನ್ ಫ್ಯೂಚರ್ ಟೈಮ್ ವಿ ಸಿ ದಟ್ ಫೋಟೋ ಮೀನ್ಸ್ ವಿಲ್ ರಿಮೆಂಬರ್ ವಾಟ್ ಆರ್ ಆಲ್ ದ ಆ್ಯಕ್ಟಿವಿಟೀಸ್ ವಿ ಆರ್ ಕಂಡಕ್ಟೆಡ್. ಇಟ್ ವಿಲ್ ಒನ್ ಕೈಂಡ್ ಆಫ್ ಎ ಗುಡ್ ಮೆಮೊರಿ ಟು ದಟ್ person. Next one is send address updation to development office for submission to the university database. Next one is send final attendance list to development office so that the contract report note can be entered into database. So here ಏನು ಅಟೆಂಡೆನ್ಸು ಏನು ಅಟೆಂಡೆನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಕ್ವಶನ್ ಬರ್ಬೋದಲ್ಲ. ಸೊ ಕೆಲವೊಂದು ಈವೆಂಟ್ಸಲ್ಲಿ ಯಾವ ಪರ್ಸನ್ ಅಟೆಂಡ್ ಮಾಡಿದ್ದಾರೆ ಈಚ್ ಪರ್ಸನ್ ನೇಮ್ ಲಿಸ್ಟ್ ಓಕೆ ಅವ್ರದ್ದು ಇನ್ಫಾರ್ಮೇಷನ್ ಅವ್ರ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಫೋನ್ ನಂಬರ್ಸ್ ಆಗಿರ್ಬೋದು ಸೊ ಇಮೇಲ್ ಆಗಿರ್ಬೋದು. ಸೊ ಈ ರೀತಿ ಕೆಲವೊಂದು ಇನ್ಫಾರ್ಮೇಷನ್ ಒಂದು ಕಲೆಕ್ಟ್ ಮಾಡಿರ್ತೀವಲ್ಲ ಆ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ ಎಲ್ಲ ವಿ ಹ್ಯಾವ್ ಟು ರೆಕಾರ್ಡ್ ಇನ್ ಕಂಪ್ಯೂಟರ್ ಆರ್ ಎ ಡೇಟಾ ಬೇಸ್ ಸೊ ದಟ್ ಇನ್ ಫ್ಯೂಚರ್ ರೆಫರೆನ್ಸ್ಗೂ ಇರುತ್ತೆ. ಸೊ ದೀಸ್ ಆರ್ ಆಲ್ ದ ಆ್ಯಕ್ಟಿವಿಟೀಸ್ ವಿ ಹ್ಯಾವ್ ಟು ಡೂ ಇನ್ ದ ಈವೆಂಟ್. ಚೆಕ್ ಲಿಸ್ಟಲ್ಲಿ ವಿ ಹ್ಯಾವ್ ಟು verify each and every activity with carefully. Thank you everyone for watching the video.